ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲಿಂಗ್ ಲಾಗ್. ಇವತ್ತು ನಾವು ನಿಮಗೆ ಸ್ಪೆಷಲ್ ಆಗಿರುವ ಒಂದು ಕೋಟೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಕೋಟೆ ಯಾವುದು ಮತ್ತು ಯಾರು ಕಟ್ಟಿದ್ರು, ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. 16ನೇ ಶತಮಾನದಲ್ಲಿ ಕಟ್ಟಲಾದ ಈ ಕೋಟೆಯು ರಾಣಿ ಚೆನ್ನಭೈರಾದೇವಿಯವರು ಕಟ್ಟಿದ್ದಾರೆ. ಒಂದ್ಸಲ ಫುಲ್ ಕೋಟೆ ನೋಡ್ಕೊಂಡ್ ಬನ್ನಿ. ರಾಣಿ ಚೆನ್ನಭೈರಾದೇವಿಯವರು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಯಾರಂದ್ರೆ, ಇದು ನೋಡ್ಬೋದು ನಾವು ಇಲ್ಲಿ. ಆವಾಗಿನ ಕಾಲದ ಸೈನಿಕರು ಇಲ್ಲಾಂದ್ರೆ ಶತ್ರುಗಳು ಏನಾದರೂ ಬರ್ತಿದ್ರು ನೋಡ್ತಿದ್ರು. ಇದು ಅಂದ್ರದ್ದು ಸ್ಟ್ರೈಟಾಗಿ ನೋಡ್ಬೋದು. ಇನ್ನೊಂದು ಅದೇ ಥರ ಇದು ನೋಡಿದ್ದು ಡೌನಲ್ಲಿ, ಅಂದ್ರೆ ಡೌನಲ್ಲಿ ಕೆಳಗಡೆ ಏನಾದರೂ ಇದ್ದಾರೆ ಅಂತ ನೋಡಲಿಕ್ಕೆ ಕಾಣ್ತದೆ. ಕೆಳಗಡೆ ಕಾಣ್ತದೆ, ಅಂದ್ರೆ ಕೆಳಗಡೆ ಕಾಣ್ತದೆ ಅಲ್ಲಿ ಏನಾದರೂ ಬಂದಿದ್ರು ಅಂತ. ಇದು ಸ್ಟೇಟ್ ಅಲ್ಸೋ, ಅಂದರೆ ಅವರು ಫೈರಿಂಗ್ ಇಲ್ಲಿಂದ ಮಾಡ್ತಿರ್ಬೋದು. ಈ ಕಡೆ ಎಲ್ಲಿದ್ದು ಮಾಡ್ಬೋದು ಫೈರಿಂಗ್. ಅಂದರೆ ಇದು ನೋಡಕ್ಕೆ ಒಂಥರ ಆವಾಗಿನ ಕಾಲದಾಗ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಾರ ನೋಡಿ. ಇದು ಸುತ್ತಮುತ್ತ ಅಂದ್ರೆ ಕೋಟೆ, ಇದು ಒಂಥರ ಬಾರ್ಡ್ರ್ ಥರ. ಇದು ಎಲ್ಲ ಕಡೆ ಐತೆ. ನಾವು ಇದು ಅವರ ಸಿಂಹಾಸನ ಅನ್ನಿಸ್ತದೆ. ಇದು ಸಿಂಹಾಸನ. ಅಲ್ಲಿ ಅವರು ಮೀಟಿಂಗ್ ಮಾಡ್ತಿದ್ರೇನೋ, ಅಲ್ಲಿ ಕೂತ್ಕೊಂಡು ಪ್ರಜೆಗಳು ಇಲ್ಲಿ ಕೂತ್ಕೋಬೇಕಿತ್ತೇನೆ. ಮಂತ್ರಿಗಳು ಯಾರು ಇದ್ರೆ ಇಲ್ಲಿ ಕೂಡ್ಬೋದಿತ್ತೇನೆ. ಫುಲ್ ಸುತ್ತಮುತ್ತೆಲ್ಲ ಕೋಟೆ, ಮಿಡಲು ಸಿಂಹಾಸನ. ನಾನು ನಿಮ್ಗೆ ಅವಾಗ ಹೇಳ್ದಲ್ಲ, ಕಾಣ್ತಾ ನೋಡಿ, ಅಲ್ಲಿಂದ ಇಲ್ಲಿ ನೋಡ್ಬೋದು, ಇಲ್ಲಿ ತನಕ ನೋಡ್ಬೋದು ನಾವು. ಅಂದರೆ ಶತ್ರುಗಳು ಏನಾದರೂ ಒಳಗೆ ಎಂಟ್ರಿ ಆಗ್ಯಾರ ಅಂತ ನೋಡೋಕ್ಕೆ. ನಿಮಗೆ ನಾವು ಎಕ್ಸಾಕ್ಟಾಗಿ ಯಾವ ಪ್ಲೇಸಲ್ಲಿ ಏನೇನು ಮಾಡ್ತೀರ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಯಾಕಂದರೆ ಅಲ್ಲಿ ಯಾವುದೇ ಥರ ಗೈಡ್ ಇಲ್ಲ ಮತ್ತು ಯಾವುದೇ ಥರ ಬೋರ್ಡ್ ಎಲ್ಲ ಇಲ್ಲಾಗಿತ್ತು. ಇಷ್ಟೆಲ್ಲ ನೋಡಿದ್ರಿ, ಆದರೆ ಕೋಟೆ ಹೆಸರೇ ಗೊತ್ತಿಲ್ಲ ನಿಮಗೆ. ಈ ಐತಿಹಾಸಿಕ ಕೋಟೆ ಹೆಸರು ಮಿರ್ಜಾನ್ ಕೋಟೆ ಅಂತ. ಗೋಕರ್ಣದಿಂದ 22 ಕಿಲೋಮೀಟರ್, ಕುಮಟಾದಿಂದ 12 ಕಿಲೋಮೀಟರ್, ಇದೆರಡರ ನಡುವೆ ಇದೆ ಈ ಪ್ಲೇಸ್. ಮಿರ್ಜಾನ್ ಕೋಟೆ ಕಟ್ಟಲು ಪ್ರಮುಖ ಕಾರಣಗಳೇನೆಂದ್ರೆ, ರಾಣಿ ಚೆನ್ನಭೈರಾದೇವಿಯವರಿಗೆ ಮೆಣಸಿನ ರಾಣಿ ಅಂತ ಕರಿತಿದ್ರು. ಸೊ ಯಾಕಂದರೆ ಅವರಿಲ್ಲಿರುವ ಕಾಳು ಮೆಣಸು ಮತ್ತು ಮಸಾಲೆ ಪದಾರ್ಥಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಿದ್ರು. ಮಸಾಲೆ ವ್ಯಾಪಾರದಿಂದ ದೊಡ್ಡ ಆದಾಯ ಬರುತ್ತಿತ್ತಲ್ವಾ, ಅದಕ್ಕೆ ಅವರು ಈ ಕೋಟೆಯನ್ನು ಆಡಳಿತ ಕೇಂದ್ರವಾಗಿ ನಿರ್ಮಾಣ ಮಾಡಿಕೊಂಡ್ರು. ಸೊ ಇದಾಗಿತ್ತು ನನ್ನ ಮಿರ್ಜಾನ್ ಕೋಟೆಯ ಪಯಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್. ಮಹೇಶ್, ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೆಂಗೆ ಬಂದಿವಿ? ಗೂಗಲ್ ಮ್ಯಾಪ್ ಅಂತ ಹಾಕ್ಬಿಟ್ಟು ನಮ್ಮ ದೋಸ್ತ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದ್ವಿ. ಆಕಲ್ಲಿ ಹೋದ್ವಿ, ಹಾದಿನೇ ಎಂಡಾಯ್ತು. ಸಮುದ್ರ